ನಮಗೆಲ್ಲ ಕತೆ ಗೊತ್ತು. ವಾಮನ ಪುಟ್ಟ ಹುಡುಗ, ಬಲಿಚಕ್ರವರ್ತಿ ಯಜ್ಞ ಮಾಡ್ತಿದ್ದ. ಯಜ್ಞ ಮುಗಿಯೋ ಹಂತದಲ್ಲಿ ಯಾರೇ ಬಂದ್ರು ಕೂಡ ಅವ್ರು ಏನು ಕೇಳ್ತಾರೋ ಕೊಡ್ಬೇಕು. ದಾನಶೂರ ಅವನು, ಏನು ಕೇಳಿದ್ರು ಕೊಡೋದು. ಯಾರೇ ಬಂದ್ರು ಏನು ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ಅವನು. ಈ ಪುಟ್ಟ ಹುಡುಗ ಹೋದ. ಕಣ್ಮುಂದ್ ಚಿತ್ರ ಬರುತ್ತೆ. ಪುಟ್ಟ ಹುಡುಗ, ಕಲ್ಪನೆ ಮಾಡ್ಕೊಳ್ಳಿ, ಮೂರುವರೆ ಅಡಿ ಹುಡುಗ, ಉಪನಯನ ಮಾಡ್ಕೊಂಡಿದ್ದಾನೆ, ಜೂಟು ಬಿಡ್ಕೊಂಡಿದ್ದಾನೆ, ಕೈಯಲ್ಲಿ ಒಂದು ಕೋಲ್ ಹಿಡ್ಕೊಂಡಿದ್ದಾನೆ, ದಂಡ ಹಿಡ್ಕೊಂಡಿದ್ದಾನೆ. ಹೋದ, ರಾಜನ ಕಡೆ ಹೋದ. ರಾಜ ಅಂದ, ಪುಟ್ಟ ಹುಡುಗ ಬಂದಿದ್ದಾನೆ, ಏನ್ ಬೇಕಪ್ಪ ಕೇಳ್ಕೊಳ್ಳೋ ನೀನು ಅಂದ. ಹುಡುಗ ಹೇಳ್ದ, ನನಗೆ 3 ಹೆಜ್ಜೆ ನೆಲ ಕೊಡು ಅಂತ ಕೇಳ್ದ. ನಕ್ಬಿಟ್ಟ ಬಲಿ ಚಕ್ರವರ್ತಿ. ಅಲ್ಲಯ್ಯ, ಇರೋದೇ ಪುಟ್ಟ ಹುಡುಗ, ನೀನು ಇಷ್ಟಿಷ್ಟು ಪಾದ, ನೀನು 3 ಅಡಿ ಎಷ್ಟಾಗತ್ತೆ, ನೀನು 3 ಹೆಜ್ಜೆ ಅಷ್ಟು ಕೇಳ್ಕೊ, ದೊಡ್ಡದು ಕೇಳ್ಕೊ, ಒಂದು ಊರೇ ಕೊಡ್ತೀನಿ, ಒಂದು ರಾಜ್ಯ ಕೊಡ್ತೀನಿ, ಬೇಕಾದ್ರೆ ಕೇಳ್ಕೊ ನೀನು ಅಂದ. ಇಲ್ಲ, ನನಗೆ 3 ಪಾದದಷ್ಟು ಜಮೀನ್ ಕೊಟ್ರೆ ಸಾಕು ಅಂತ. ಪಕ್ಕದಲ್ಲಿ ಕೂತಿದ್ನಲ್ಲ ಬಲಿಚಕ್ರವರ್ತಿ ಗುರು ಶುಕ್ರಾಚಾರ್ಯ, ಅವನೊಂದ ಇದೇನೋ ಮೋಸ ಇದೆ. ಪುಟ್ಟ ಹುಡುಗ ಬರೋದಂದ್ರೇನು, 3 ಹೆಜ್ಜೆ ನೆಲ ಕೇಳೋದಂದ್ರೇನು, ಏನೋ ಮೋಸ ಇದೆ ಇದ್ರೊಳಗೆ, ಕೊಡ್ಬೇಡ ಅಂತ ಹೇಳ್ದ. ಕೊಡ್ಬೇಡ, ಇದೇನೋ ಮೋಸ ಇದೆ, ಕೊಡ್ಬೇಡ, ಇದ್ಯಾರೋ ಮಾಡಿ ಕಳಿಸಿ ಸಂಚಿ ಮಾಡಿದ್ದಾರೆ, ನೀನ್ ಮೋಸ ಮಾಡ್ತಾರೆ, ಕೊಡ್ಬೇಡ ಅಂತ. ಬಲಿಚಕ್ರವರ್ತಿ ಅದ ಏನ್ ಮೋಸ ಪ್ರಶ್ನೆ ಇಲ್ಲ, ನನಗೆ ಯಾರು ಬಂದು ಏನು ಕೇಳಿದ್ರು ಕೊಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ, ಕೊಡ್ತೀರಪ್ಪ ಮಗು ಅಂದ. ನಿಮ್ ಕಣ್ಣು ಮುಂದೆ ಏನ್ ಚಿತ್ರ ಬರ್ಬೇಕು, ಒಂದು ಗಿಂಡಿ ಇರುತ್ತೆ, ಆ ನೀರನ್ನು ಬಿಡ್ಬೇಕು, ನಾನು ಕೊಟ್ಟಿದ್ದೇನೆ ಅಂತ ಸಂಕಲ್ಪ ಮಾಡ್ಬೇಕು. ಶುಕ್ರಾಚಾರ್ಯ ಏನ್ ಮಾಡಿದ್ರು, ಸಣ್ಣ ರೂಪ ಹೋಗಿ ಆ ಗಿಂಡಿ ಬಾಗ್ಲಿಗೆ ಕೂತ್ಕೊಂಡ್ಬಿಟ್ರು, ನೀರ್ ಹೊರಗೆ ಬರಲಾರ್ದ ಹಾಗೆ. ನೀರೇ ಬರಲ್ಲ, ಏನ್ ಹೊರದ್ ನೀರ್ ಬರಲ್ಲ. ಇವನ್ ವಾಮನ ಗೊತ್ತಲ್ಲ, ವಿಷ್ಣುನ ಅವತಾರ ಅಲ್ವಾ, ಅವನೇನ್ ಮಾಡ್ದ, ಒಳಗೇನು ಸಿಕ್ಕಾಕೊಂಡಿದ್ರು ಅಂತ ಹೇಳಿ ಒಂದ್ ದರ್ಬೆ ತಗೊಂಡು ಆ ಕಿಂಡಿ ಬಾಯಿ ಮೂಲಕ ಚುಚ್ಚಿದ. ಆದವ್ರು ಕಣ್ಣಿಗೆ ಚುಚ್ತು ಒಳಗಡೆ ಶುಕ್ರಾಚಾರ್ಯಗೆ. ನೀರಿನ ಬದಲು ರಕ್ತ ಬರೋಕ್ ಶುರು ಆಯ್ತು. ಏನಿದು ಅಂತ ತೆಗೆದು ನೋಡ್ತಾನೆ, ಶುಕ್ರಾಚಾರ್ಯ ಹೊರಗೆ ಬಂದ್ರು, ಒಂದ್ ಕಣ್ಣು ಹೋಯ್ತವ್ರು. ಅವತ್ತಿಂದ 1 ಗಂಡಿನ ಗುರು ಆದ್ರು. ಕೊನೆಗೆ ಅವ್ನು ಬೇರೆ ನೀರು ಕೊಟ್ಟ, 3 ಜಮೀನು 3 ಹೆಜ್ಜೆ ಕೊಡ್ತೀನಿ ಅಂತ ಹೇಳ್ದ. ಯಾವಾಗ 3 ಹೆಜ್ಜೆ ಕೊಡ್ತೀನಿ ಅಂತ ಮಾತು ಕೊಟ್ಟು ನಾವು ಸಂಕಲ್ಪ ಮಾಡಿದ್ನೋ, ಆ ಕ್ಷಣದಲ್ಲಿ ವಾಮನ ಉಳಿಲಿಲ್ಲ, ಎತ್ತರ ಬೆಳೆದ್ಬಿಟ್ಟ, ತ್ರಿವಿಕ್ರಮ ಆಗ್ಬಿಟ್ಟ. 1 ಹೆಜ್ಜೆ ಇಟ್ರೆ ಇಡೀ ಭೂಲೋಕ ಮುಚ್ಚೋಯ್ತು, 1 ಹೆಜ್ಜೆಗೆ ಪೂರ್ತಿ ಭೂಲೋಕ ಮುಚ್ಚೋಯ್ತು. 2ನೇ ಹೆಜ್ಜೆಯಿಂದ ಇಡೀ ಅಂತರಿಕ್ಷ ಪಾತಾಳ ಎಲ್ಲ ತಗೊಂಡ್ಬಿಟ್ಟ, ಎಲ್ಲ ಪೂರ ಪ್ರಪಂಚದಲ್ಲಿ ಏನು ಉಳಿಲಿಲ್ಲ, 2 ಹೆಜ್ಜೆ. ಮತ್ತೆ ಕೇಳ್ದ, ಅಲ್ಲಪ್ಪ ಬಲಿಚಕ್ರವರ್ತಿ, ಮಾತು ಕೊಟ್ಟಿದ್ದೀನಿ ನನಗೆ 3 ಹೆಜ್ಜೆ ಎಷ್ಟು ಕೊಡ್ತೀನಿ ಅಂತ, 2 ಹೆಜ್ಜೆಗೆಲ್ಲ ಮುಗಿದೋಯ್ತಲ್ಲಪ್ಪ, 3ನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಕೇಳ್ದ. ಎಷ್ಟು ಚೆನ್ನಾಗಿದೆ ನೋಡಿ ಅದು, ವಾಮನ ತ್ರಿವಿಕ್ರಮ ಆಗುವಂತ ಬಗೆ ಅದು. 3ನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಕೇಳ್ದ. ಆಗ ಬಲಿಚಕ್ರವರ್ತಿ ಗೊತ್ತಾಯ್ತು, ಇದು ವಿಷ್ಣುವೇ ಬಂದದ್ದು ನನ್ನ ಅಹಂಕಾರ ತೆಗೆಯೋದಕ್ಕೆ ಅಂತ ಹೇಳಿ ನತಮಸ್ತಕನಾಗಿ ಕೂತ್ಕೊಂಡು ಕೈ ಮುಗಿದು, ಭಗವಂತ ನನಗೆ ಗೊತ್ತು ನೀ ಯಾರು ಬಂದಿದ್ದೀಯಾ ಅಂತ, 3ನೇ ಹೆಜ್ಜೆನ ಇಡೋಕ್ ಒಂದೇ ಒಂದ್ ಜಾಗ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ದ. ವಾಮನ ಅವನ ತಲೆ ಮೇಲೆ ಕಾಲಿಟ್ಟು ಜೋರಾಗಿ ಒತ್ತಿದ. ಆತ ಪಾತಾಳಕ್ ಹೋದ. ಬಲಿ ಅಲ್ಲೇ ಇಟ್ಟ ಅವನ. ಇದನ್ನ ಎಷ್ಟೋ ಸಲ ಮಂದಿ ಪ್ರಶ್ನೆ ಕೇಳ್ತಾರೆ, ಬಲಿಗೆ ಅನ್ಯಾಯ ಮಾಡಿಲ್ವಾ, ಬಲಿಗೆ ಅನ್ಯಾಯ ಅಲ್ವಾ, ಅವನು ಪಾಪ ಕೊಡ್ತೀನಿ ಅಂದವನು 3 ಹೆಜ್ಜೆ ಕೊಡ್ತೀನಿ ಅಂದವನು ಹೀಗ್ ಮಾಡಿ ಅವನ್ ತಳ್ಳಿ ಬಲಿಚಕ್ರವರ್ತಿಯನ್ನು ಬಲಿ ಹಾಕಿದ್ರಲ್ಲ ನೀವು, ಯಾಕೆ ಬಲಿ ಹಾಕಿ ಕೊಡ್ಸಿದ್ರು ಅವನ ಪಾತಾಳದಲ್ಲಿ, ಅನ್ಯಾಯ ಮಾಡಿದ್ರಿ ಅಂತ. ಅಲ್ಲ, ನಮಗೆ ಯಾವಾಗ ಗೊತ್ತಾಗತ್ತೆ ಗೊತ್ತಾ ಸ್ನೇಹಿತರೆ, ಬಹಳ ಮುಖ್ಯ ಇದು. ಅವನು ಏನ್ ಮಾಡಿದ್ದ ಬಲಿ ಅಂತ ಗೊತ್ತಾದ್ರೆ ತಾನೇ ಶಿಕ್ಷೆ ಕೊಟ್ಟರೆ ಸರಿ ಅಂತ ಆಗೋದು. ನಾನು ಉದಾಹರಣೆ ಹೇಳ್ತಾ ಇರ್ತೀನಿ ಸಾಮಾನ್ಯ ಸ್ನೇಹಿತರಿಗೆ. ಯಾವುದೋ ಒಂದು ಸಿನಿಮಾಕ್ಕೆ ಹೋಗ್ತೀರಿ, ಇಂಟರ್ವಲ್ ಆದ್ಮೇಲೆ ಹೋಗ್ತೀರಿ ನೀವು ಅಂತ ತಿಳ್ಕೊಳ್ಳಿ, ಯಾವನೋ ಲೇಟ್ ಆಯ್ತು, ಇಂಟರ್ವಲ್ ಹೋಗ್ತೀರಿ. ಅಲ್ಲಿ ಯಾವುದೋ ಒಂದು ಮುದುಕಿಗೆ ತುಂಬಾ ಹೊಡೆದು ಬಡದು ಟೀಕೆ ಮಾಡಿ ಕಾಡ್ತಾ ಇರ್ತಾರೆ ಜನ, ಹುಡುಗರು ಕಾಡ್ತಾ ಇರ್ತಾರೆ. ಆ ಮುದುಕಿ ಅಯ್ಯೋ ಅಯ್ಯೋ ಅಂತ ಅಳ್ತಾ ಇರ್ತಾಳೆ. ನಿಮಗೆ ಕರಳು ಹಿಂಡಿ ಬರುತ್ತೆ, ಏನ್ರಿ ಪಾಪಿಗಳು, ಆ ಮುದುಕಿಗೆ ಅಷ್ಟು ತೊಂದರೆ ಕೊಡ್ತಾರಲ್ರಿ, ಚಿತ್ರಹಿಂಸೆ ಕೊಡ್ತಾರೆ ಇವರು ಅಂತ ನೀವು ಬೈತೀರಿ. ತಿರುಗಿ ನೋಡಿ, ಥಿಯೇಟರ್ ಎಲ್ಲರೂ ನಗ್ತಾ ಇರ್ತಾರೆ, ಒಳ್ಳೇದಾಯ್ತು ಅಂತಿರ್ತಾರೆ. ಯಾಕೆ, ಅವ್ರು ಹಿಂದಿನ ನೋಡಿದ್ದಾರೆ, ಅವರು ಆ ಮುದುಕಿ ಏನೇನ್ ಕಪಟ ಮಾಡಿದ್ಲು ಅನ್ನೋ ನೋಡಿರ್ತಾರೆ, ಸರಿಯಾಗಿ ಶಿಕ್ಷೆ ಸರಿ ಆಯ್ತಾಕೆಗೆ ಅಂತಿರ್ತಾರೆ. ನಾವ್ ಹಿಂದಿನ ನೋಡದೆ ಹೋದ್ರೆ ಅಯ್ಯೋ ಪಾಪ ಮುದುಕಿಗೆ ಅನ್ಯಾಯ ಆಯ್ತಲ್ಲ ಅಂತೀವಿ. ಒಂದು ದಿಕ್ಕಿನ ನೋಟ ಅದು. ಬಲಿಚಕ್ರವರ್ತಿ ಹಾಗೇನೆ, ಅವನು 100 ಯಜ್ಞ ಮಾಡಿದ್ರೆ ಇಂದ್ರ ಹಾಕ್ತಾನೆ ಅಂತ ಇತ್ತು, ಅವನಿಗೂ ಗೊತ್ತದ. ಆದ್ರೆ ಇಂದ್ರ ಇದ್ದಾನೆ ಈಗೊಬ್ಬ, ಅವನದು ಟೆನ್ಯೂರ್ ಮುಗಿಬೇಕಲ್ಲ, ಅವನ ಅವಧಿ ಮುಗಿದ್ದಲ್ಲಿ ತಾನೆ ಇವನ್ ಆಗೋದು. ಇವನೇನ್ ಮಾಡ್ದ, ಹೇಗೂ ನಾನು ಇದ್ದೀನಲ್ಲ ಇಂದ್ರ ಅಂತೇಳಿ ಇಂದ್ರಗಿಂತ ಇವನೇ ಜೋರ್ ಮಾಡೋಕ್ ಶುರು ಮಾಡಿದ, ದೇವತೆಗಳ ಮೇಲೆ ದರ್ಬಾರ್ ಮಾಡೋಕ್ ಶುರು ಮಾಡಿದ. ಇದಕ್ಕೆ ಒಂದು ತಮಾಷೆ ನೆನಪಾಗತ್ತೆ ನನಗೆ. ನನ್ನ ಪರಿಚಯದವರೊಬ್ಬರಿದ್ರು, ಅತಿ ಉತ್ಸಾಹ ಅವ್ರದ್ದು ಯಾವಾಗ್ಲು.
ಅವರು ಮೇಲಿನ ಆಫೀಸರ್ ರಿಟೈರ್ ಆದ್ರು. ರಿಟೈರ್ ಆಗೋದು ಇನ್ನೊಂದು 15 ದಿವಸ ಆಯ್ತು. ನೆಕ್ಸ್ಟ್ ಇವರೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟರು ಇವರಿಗೆ, ನೀವು ಅದನ್ನ ಆದ್ಮೇಲೆ ನೀವೇ ಅಧಿಕಾರ ತಗೋಬೇಕು, ಆ ಕುರ್ಚಿಗೆ ಹೋಗ್ಬೇಕು ಅಂತ. ಇವ್ರಿಗೇನು ನಾನೇ ಆಗೋದಲ್ಲ 15 ದಿವಸಕ್ಕೆ, ಅವ್ರು ರಿಟೈರ್ ಆಗ್ತಾರೆ ಹೇಗಿದ್ರು, ಆಮೇಲೆ ನಾನೇ ಆಗೋದಲ್ವಾ, ಇನ್ನು ಒಂದು 5 ವರ್ಷ ಸರ್ವಿಸ್ ಇದೆ ನನಗೆ ಅನ್ಕೊಂಡು ಏನ್ ಮಾಡಿದ್ರು ಗೊತ್ತಾ, ಅವ್ರು ಹೊರಗಡೆ ಹೋದಾಗ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ರು. ಆಫೀಸರ್ ಹೋದಾಗ ಕುರ್ಚಿ ಮೇಲೆ ಕೂತ್ಕೊಂಡು ತಾವೇ ಆಫೀಸರ್ ಕೆಲಸ ಮಾಡೋಕೆ ಶುರು ಮಾಡಿದ್ರು. ಜನ ಅಂದ್ರು, ಅಲ್ರಿ ಸ್ವಾಮಿ ನೀವು ಕೂರಿ, ಇನ್ನ ಅಲ್ಲ ನೀವು ಅಧಿಕಾರಿ ಆಗಿಲ್ಲ, ಇನ್ನ 15 ದಿವಸ ಆಯ್ತು ಟೈಮ್ ಅಂತ. 15 ದಿವಸ ನಾನೇ ಅಲ್ವಾ, ಮುಂದೆ ನಾನೇ ಆಗೋದು. ಪನಿಷ್ಮೆಂಟ್ ಕೊಟ್ಟು ಪ್ರಮೋಷನ್ ಕ್ಯಾನ್ಸಲ್ ಮಾಡಿದ್ರು. ನೀನ್ ಜವಾಬ್ದಾರಿ ಇಲ್ಲ ನಿನಗೆ ಅಂತ. ಹೌದಲ್ಲ, 15 ದಿವಸ ತಾಳ್ಮೆ ಎಂದಿದ್ರೆ ನಿನಗೆ ಬರ್ತಿತ್ತು ಹುದ್ದೆ, ಆದ್ರೆ ಅಷ್ಟು ತಾಳ್ಮೆ ಇಲ್ಲ, ನನಗೆ ಬಂದ್ಬಿಡ್ಬೇಕು ಬೇಗ ಅಂತ ಹೇಳಿ ಅವಸರದಿಂದ ಮೊದಲೇ ಕೂತ್ಕೊಂಡು ಶಿಕ್ಷೆ ಆಯ್ತು. ಬಲಿ ಇನ್ನೂ ಅನಾಹುತ ಮಾಡ್ತಿದ್ದ, ದೇವತೆಗಳನ್ನ ಹಿಂಡಿಬಿಟ್ಟ. ನಾನು ಇಂದ್ರ ಆದ್ ನಾನು ಹಿಂಗ್ ಮಾಡ್ತೀನಿ, ಹಿಂಗಾಗ್ತೇನೆ, ಕೆಲವು ಮಾಡ್ತಾರೆ ನೋಡ್ಬೇಕು, ನಾನು ಅಧಿಕಾರ ಬಂದ್ರೆ ಹೀಗ್ ಮಾಡ್ತೀನಿ ಅಂತ ಹೇಳಿರ್ತಾರಲ್ಲ, ಹಾಗೇನ್ ಮಾಡ್ತಿದ್ದ. ದೇವತೆಗಳನ್ನ ಹಿಗ್ಗ ಮುಗ್ಗ ಫಜಿತಿ ಮಾಡಿದ್ದ. ಅವ್ರಂದ್ರು, ಇಂದ್ರ ಆದ್ಮೇಲೆ ಆದ್ರೂ ಸರಿ, ಇಂದ್ರ ಆಗೇ ಇಲ್ಲ ಏನ ಇವನು, ಇನ್ ಇಂದ್ರ ಆದ್ಮೇಲೆ ಏನ್ ಮಾಡ್ತಾನಪ್ಪ ಇವನು ಅಂತ ಹೆದರ್ಕೊಂಡಿದ್ರು. ಈಗ ಭಗವಂತ ಅವನ್ನ ಪಾತಾಳ ಕಟ್ಟಿದ, ಕೂಡ್ಸಿದ ಅಂತ ಹೇಳ್ತೀವಿ. ಹಾಗಾದ್ರೆ ಭಗವಂತ ನಿಷ್ಕರುಣಿನ? ಇಲ್ಲ. ನಿಮ್ಗೆ ವಿಷಯ ಗೊತ್ತಿರ್ಬೇಕು, ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ಹಾಕಿದಂತ ಭಗವಂತ ಅವನು ಮಾತು ಕೊಟ್ಟಿದ್ದಾನೆ, ನೀನ್ ಇರೋವರೆಗೂ ನಿನ್ ಮನೆ ಬಾಗಿಲು ಕಾಯ್ತೀನಿ ನಾನು ಅಂತ. ನೋಡಿ, ಯಾರನ್ನ ತಲೆ ಮೇಲೆ ಕಾಲಿಟ್ಟು ಕೆಳಗಡೆ ತಳ್ಳಿದ್ನು ಅದೇ ಭಗವಂತ ಬಲಿಚಕ್ರವರ್ತಿಯ ದ್ವಾರಪಾಲಕ್ಕಾಗಿ ಮನೆ ಕಾಯ್ತಾನೆ. ಅಂದ್ರೆ ಶಿಕ್ಷೆ ಆಗಬೇಕಾದಾಗ ಶಿಕ್ಷೆ ಕೊಡಬೇಕು, ಕರುಣೆ ತೋರಿಸ್ಬೇಕು. ಆ ವಿರೋಚನನ ಮಗ ಬಲಿ. ಈ ವಾಮನ ಮೂರ್ತಿ ಆಯ್ತಲ್ಲ, ಹಿರಣ್ಯಕಶಿಪುನ ಇದು ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತಳ್ಳಿದ್ಮೇಲೆ ಇಲ್ಲಿ ಬಂದು ಈ ಆಶ್ರಮದಲ್ಲಿ ಇದ್ದ ಅಂತ ವಿಶ್ವಾಮಿತ್ರ ಹೇಳ್ತಾರೆ. ಇಲ್ಲಿದ್ದು ತಪಶ್ಚರ್ಯ ಮಾಡಿದ. ತನ್ನ ಉಳಿದ ಅವಧಿ ಏನಿತ್ತೋ ಅವತಾರದ ಅವಧಿ ಇಲ್ಲೇ ಎತ್ಕೊಂಡು ಮಾಡಿದ. ಆಮೇಲೆ ಇಲ್ಲಿ ನಾನು ಇಲ್ಲೇ ಕೆಲಸ ಮಾಡ್ತೀನಪ್ಪ, ನಾನು ಇಲ್ಲೇ ಇರೋದು, ಇದೇ ಸಿದ್ಧಾಶ್ರಮ, ನಂದು ಮಾತ್ರ ಅಲ್ಲ ಇದು ಆಶ್ರಮ, ನಿಂದು ಕೂಡ. ಯಾವ ಕಾರ್ಯಕ್ಕೆ ಕರ್ಕೊಂಡ್ ಬಂದಲ್ಲ ನಿನ್ನ ಅಯೋಧ್ಯೆಯಿಂದ, ಅದು ಇಲ್ಲೇ ಬೇಕಾದದ್ದು, ಇಲ್ಲೇ ಯಜ್ಞ ಮಾಡೋದು ನಾನು, ಇಲ್ಲೇ ರಾಕ್ಷಸರು ತೊಂದರೆ ಕೊಡೋದು ನನಗೆ, ಅದಕ್ಕೆ ನೀವು ರಕ್ಷಣೆ ಕೊಡ್ಬೇಕಾದದ್ದು ಇಲ್ಲೇನೆ, ಅಲ್ಲಿಗೆ ಹೋಗೋಣ ಬಾ ಅಂತ ಹೇಳಿ ಸಿದ್ಧಾಶ್ರಮ ಕರ್ಕೊಂಡು ಹೋದ್ರಂತೆ ರಾಮ ಲಕ್ಷ್ಮಣರ. ಹೋದಾಗ ಎಲ್ಲ ಋಷಿಗಳಿಗೆ ಗೊತ್ತಾಯ್ತು ವಿಶ್ವಾಮಿತ್ರ ಬಂದಿದ್ದಾರೆ ಅಂತ. ಓಡಿ ಬಂದ್ರು, ನಮಸ್ಕಾರ ಮಾಡಿದ್ರು. ಹುಡುಗರು ನೋಡಿದ್ರು, ಯಾರಿವರು? ಅಯೋಧ್ಯ ರಾಜ್ಕುಮಾರು ರಾಮ ಲಕ್ಷ್ಮಣ, ಇದ್ರ ಬಗ್ಗೆ ಕೇಳಿದ್ದಾರೆ ಅವರು, ನೋಡಿಲ್ಲ. ಬಹಳ ಖುಷಿ ಆಯ್ತು ಅವ್ರಿಗೆ, ಬನ್ನಿ ಬನ್ನಿ ಅಂತ ಅತಿ ಸತ್ಕಾರ ಮಾಡಿದ್ರು. ರಾಮ ಹೇಳ್ದ, ಇನ್ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಬಂದದ್ದು ಅದಕ್ಕೆ ನಿಮ್ಮ ಯಜ್ಞ ರಕ್ಷಣೆ ಮಾಡೋದಕ್ಕೆ ಬಂದಿದ್ದೀವಿ, ಇವತ್ತೇ ದೀಕ್ಷಾ ತಗೊಂಡ್ಬಿಡಿ, ನೀವು ಯಜ್ಞ ದೀಕ್ಷೆ ತಗೊಂಡು ಶುರು ಮಾಡ್ಬಿಡಿ, ನಾವು ಸಿದ್ಧವಾಗಿರ್ತೀವಿ ಅಂತಂದು. ಆಗ್ಲಿ ಅಂತ ಹೇಳಿ ಸಿದ್ಧಾಶ್ರಮದೊಳಗೆ ರಾಕ್ಷಸರನ್ನು ಕೊಲ್ಲುವಂತ ಮಾತು ಆಗ್ಲಿ, ನನ್ನ ಕಡೆಯಿಂದ ಆ ಶಕ್ತಿ ಬರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡಿದ್ರು. ವಿಶ್ವಾಮಿತ್ರರು ಸ್ನಾನ ಮಾಡಿ ಆ ನಿಯಮಬದ್ಧವಾಗಿ ಆ ಶುಚಿರ್ಭೂತರಾಗಿ ಏನ್ ಕ್ರಿಯೆಗಳನ್ನು ಮಾಡಬೇಕು ಯಜ್ಞ ದೀಕ್ಷೆ ಮಾಡಿದ್ರು. ದೀಕ್ಷೆ ಮಾಡಿ ರಾತ್ರಿ ವಿಶ್ವಾಮಿತ್ರ ಎಚ್ಚರ ಕೂಡ್ತಾರೆ, ರಾಮ ಲಕ್ಷ್ಮಣ ನಿದ್ದೆ ಮಾಡ್ಬೇಕು. ಮರುದಿವಸದಿಂದ ಶುರು 6 ದಿವಸದ ಯಜ್ಞ ಅದು. ಉಪಾಸನ ಹೋಮ ಅಂತ ಮಾಡ್ತಾರೆ, ಗಾಯತ್ರಿ ಜಪ ಉಪಾಸಗಳನ್ನು ಮಾಡಿ ಮರುದಿವಸಕ್ಕೆ ಎಲ್ಲಕ್ಕೂ ವಿಶ್ವಾಮಿತ್ರ ಸಿದ್ಧರಾದರು ಅನ್ನೋದಲ್ಲಿ 29ನೇ ಸರ್ಗ ಮುಕ್ತಾಯ ಆಗ್ತದೆ.